ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವೀಡಿಯೋಸ್. ಗೈಸ್, ಇವತ್ತು ನಾವು ಗೇಮ್ ಪ್ಲೇ ಆಡೋದಕ್ಕೆ ಹೋಗ್ತಿಲ್ಲ, ಆದರೆ ನಾನು ನಿಮಗೆ ಹೊಸ್ದಾಗಿ ಏನೋ ಒಂದು ತೋರಿಸೋಕೆ ಹೋಗ್ತಾ ಇದ್ದೀನಿ. ಏನೋ ಅಂದರೆ ಮತ್ತು ಗೈಸ್, ಇನ್ನೊಂದು ಏನಂದರೆ ನಾನು ಫ್ರೀ ಫೈರಲ್ಲಿ ಶೋಲೆ ಎಮೋಟ್ ಬಗ್ಗೆ ಹಾಕಿದ್ದೆ ನಾನು ಒಂದು 2 ದಿವಸಗಳಿಂದ. ಶೋಲೆ ಎಮೋಟ್ ಅವತ್ತು ನಾನು ಅರ್ಧ ಅಂದರೆ ಫಸ್ಟ್ ಪಾರ್ಟ್ ಮಾತ್ರ ಹಾಕಿದ್ದೆ, ಅಂದರೆ ಒಂದು ಸ್ವಲ್ಪ ಟ್ರೇಲರ್ ಥರ, ಅಂದರೆ ಫುಲ್ ಸ್ಪಿನ್ಸ್ ಮಾಡ್ತಿರೋದು. ಇವತ್ತು ನಾನು ಅದ್ರದ್ದು ಫುಲ್ ಹೆಂಗೆ ಸ್ಪಿನ್ ಮಾಡಿ ತೆಗ್ದಿದ್ದೀನಿ, ಮತ್ತು ಆ ಎಮೋಟ್ ಹೆಂಗಿದೆ, ತೊಗೊಂಬಾರ್ದ, ಅಂದರೆ ಹೆಂಗೆ ಫೀಲ್ ತೊಗೊಳುತ್ತೆ, ಅದು ರೇರಾ ಅಥವಾ ಹೆಂಗಿದೆ ಅಂತ ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಗಾಯ್ಸ್, ಈ ವಿಡಿಯೋ ಹೊಸ್ದಾಗಿರುತ್ತೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ಬನ್ನಿ ಈ ಗೇಮ್ ಒಳಗಡೆ ಹೋಗೋಣ. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವೀಡಿಯೋ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರೋಂಗೆ ಇಲ್ಲಿ ನಾನು ಫ್ರೀ ಫೈರ್ ಒಳಗಡೆ ಬಂದಿದ್ದೀನಿ. ಸೊ ಗಾಯ್ಸ್, ಇಲ್ಲಿ ನಾನು ಫ್ರೀ ಫೈರಲ್ಲಿ ಫಸ್ಟು ನಾನು ನೆಟ್ ಆನ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತು ಪ್ರಾಬ್ಲಮ್ ಏನೂ ಆಗಬಾರ್ದಂತ. ಮತ್ತು ನಾವಿಲ್ಲಿ ಫಸ್ಟ್ ಹೇಳೋದಾದರೆ ಇಲ್ಲಿ ಶೋಲೆ ಇಮೋಟ್ನ ನಾನು ಕಂಪ್ಲೀಟಾಗಿ ತೆಗ್ದಿದ್ದೀನಿ. ಅಂದರೆ ಎಷ್ಟು ಡೈಮಂಡ್ಸ್ ಆಗಿತ್ತು ಗಾಯ್ಸ್, ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಕೆಳಗಡೆ ಹೇಳಿ. ಸೊ ಗಾಯ್ಸ್, ಫಸ್ಟ್ 9 ಡೈಮಂಡ್ಸ್ ಸ್ಪಿನ್ ಮಾಡಿದೆ, ಅದಾದಮೇಲೆ 19 ಡೈಮಂಡ್ಸ್, ಅದಾದಮೇಲೆ 39 ಡೈಮಂಡ್ಸ್, ಅದಾದಮೇಲೆ 69 ಡೈಮಂಡ್ಸ್, ಅದಾದಮೇಲೆ 99 ಡೈಮಂಡ್ಸ್, ಆದಮೇಲೆ 149 ಡೈಮಂಡ್ಸ್ ತನಕ ಸ್ಪಿನ್ ಮಾಡಿದ್ದೀನಿ. ಅಂದರೆ ಅರೌಂಡ್ ಎಷ್ಟಾಗಿರ್ಬೋದು ಗಾಯ್ಸ್, 270 ಆದಮೇಲೆ 320 ಮತ್ತು 340, 350, ಅಂದರೆ 350 ಇದರಲ್ಲಿ ತೆಗೆದಿದ್ದೀನಿ. ಅಂದರೆ ಡೈಮಂಡ್ಸ್ ಅಂದರೆ ಹತ್ರ 400 ಡೈಮಂಡ್ಸ್ ತೊಗೊಂಡಿತ್ತು ನಾನು ಇದಕ್ಕೆ. ಮತ್ತು ಇದೆಲ್ಲ ಏನು ತೆಗಿಯೋಕ್ಕೆ ಹೋಗಲ್ಲ ಗಾಯ್ಸ್, ಇದೆಲ್ಲ ಏನು ರೇರ್ ಅಲ್ಲ, ಅಷ್ಟಕ್ಕೂ ಚೆನ್ನಾಗೂ ಇಲ್ಲ ಇವೆಲ್ಲ. ಸೊ ಗಾಯ್ಸ್, ಈಗ ನಾವು ಮೊದಲಿಗೆ ಇಲ್ಲಿ ನಾನು ಇವೋ ವರ್ಲ್ಡ್ ಫುಲ್ ತೋರಿಸ್ಬಿಡ್ತೀನಿ. ಇವೋ ವರ್ಲ್ಡಲ್ಲಿ ನಾನು ಇನ್ನೂ ಏನೂ ತೆಗೆದಿಲ್ಲ, ಮುಂದೆ ತೆಗಿಬೋದು ಅನಿಸುತ್ತೆ. ಮತ್ತು ಇದು ಯಾವುದೋ ಹೊಸ ಈವೆಂಟ್ ಬಂದಿದೆ. ನಾನು ಈ ಈವೆಂಟ್ ಮೇಲೆ ಸ್ಪಿನ್ ಮಾಡ್ತಿಲ್ಲ ಗಾಯ್ಸ್, ಯಾಕಂದರೆ ನನ್ನ ಹತ್ರ 10 ಯೂನಿವರ್ಸಲ್ ಟೋಕನ್ಸ್ ಇದೆ, ಮತ್ತು 58 ಡೈಮಂಡ್ಸ್ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ಮಾಡಿ ನಾನು ಮತ್ತೆ ಡೈಮಂಡ್ಸ್ ತೊಗೊಂಬರ್ಬೋದು. ಆದರೆ ನಾನು ಈ ಏನಕ್ಕೋಸ್ಕರ ಕಾಯ್ತಿರೋದಂದರೆ, ನೀವಿಲ್ಲಿ ಪಾಂಡಾದು ಇಲ್ಲಿ ನೀವು ನೋಡ್ತಿರ್ಬೋದು, ಪಾಂಡಾದು ಬ್ಯಾಂಬೂ ಥರ ಎಫೆಕ್ಟ್ ಬರ್ತಿದೆ. ಇದ್ರ ನೆಕ್ಸ್ಟ್ ಇವೆಂಟೇ AWM ಸ್ಕಿನ್ ಬರುತ್ತೆ ಗಾಯ್ಸ್, ಬ್ಯಾಂಬೂ ಇವೆಂಟದು. ಆ ಸ್ಕಿನ್ನು ಈಗ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅದು ನೆಕ್ಸ್ಟ್ ಇವೆಂಟ್ ಬರುತ್ತೆ, ಅಥವಾ ನೆಕ್ಸ್ಟ್ ಇದೇ ಥರ ರಿಂಗ್ ಇವೆಂಟಲ್ಲಿ ಬರುತ್ತೆ. ಎಲ್ಲಿ ಅದು ಫುಲ್ ಸೈಕಾಗಿರುತ್ತೆ. ಫಸ್ಟ್ ಟೈಮ್ ಫ್ರೀ ಫೈರ್ ಹಿಸ್ಟ್ರೀಲಿ ಅದ್ರದ್ದು ಒಂದು ಸ್ಕೋಪಿನ್ ಎಫೆಕ್ಟ್ ಸಿಗುತ್ತೆ ಆ AWM ಸ್ಕಿನ್ನಲ್ಲಿ. ಸೊ ಗೈಸ್, ಅದರಲ್ಲಿ ನೀವೆಲ್ಲರೂ ಸ್ಪಿನ್ ಮಾಡಬೇಕಂದ್ರೆ ಅದ್ರಲ್ಲಿ ಮಾಡಿ, ಯಾಕಂದರೆ ಅದು ತುಂಬ ರೇರ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಕಲೆಕ್ಷನ್ ಬೇಕಂದರೆ, ಕಲೆಕ್ಷನ್ ಜಾಸ್ತಿ ಮಾಡ್ಕೊಬೇಕಂದ್ರೆ ನೀವು ಇದ್ರ ಮೇಲೂ ಸ್ಪಿನ್ ಮಾಡ್ಕೊಬೋದು, ಇದ್ರ ಮೇಲೂ ಸ್ಪಿನ್ ಮಾಡ್ಕೊಬೋದು. ಇದು ಬೂಯಾ ಪಾಸ್ ಕೂಡ ಬಂದಿದೆ. ಸೊ ಗಾಯ್ಸ್, ಇದೂ ಚೆನ್ನಾಗಿದೆ, ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಬೋದು. ಈ ಶೋಲೆ ಇವೆಂಟ್ ನಾನು ತುಂಬ ಆಸೆ ಇತ್ತು, ಯಾಕಂದರೆ ನನಗೆ ಈ ಗನ್ ಫೈಟಿಂಗು ಅದ್ರ ಬಗ್ಗೆ ಎಲ್ಲ ತುಂಬ ಆಸೆ ಇದೆ. ಅದಕ್ಕೆ ಗಾಯ್ಸ್, ನಾನಿಲ್ಲಿ ಫಸ್ಟು ಎಮೋಟ್ ತೋರಿಸ್ಬಿಡ್ತೀನಿ. ಎಮೋಟಲ್ಲಿ ಹಿಂಗಿದೆ ಗಾಯ್ಸ್. ಸೊ ಗಾಯ್ಸ್, ಎಮೋಟಲ್ಲಿ ಹಿಂಗಿದೆ. ಇದು ಶೋಲೆ, ಇದು ವಾಯ್ಸ್ ಎಫೆಕ್ಟ್ ಮಾತ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡುತ್ತೆ ಅದರೊಳಗಡೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ. ಸೊ ಗೈಸ್, ಹಿಂಗೆ ಒಂದು ಸ್ವಲ್ಪ ಇದಿದೆ. ಈಗ ಬನ್ನಿ ಗೈಸ್, ನಮ್ಮ ಫ್ರೆಂಡ್ಸ್ನೆಲ್ಲ ಸಬ್ಸ್ಕ್ರೈಬರ್ಸ್ನೆಲ್ಲ ಬಂದು ಕೂರಿಸೋಣ. ಫಸ್ಟ್ ಇನ್ವೈಟ್ ಮಾಡಿಬಿಡ್ತೀನಿ ಗೈಸ್. ಸೊ ಗಾಯ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗಾಯ್ಸ್. ತುಂಬ ಅಂದರೆ ತುಂಬ ಫುಲ್ ಸಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ, ಯಾಕಂದರೆ ನಾನು ಹಿಂಗೆ ಅವ್ರನ್ನ ರೋಸ್ಟ್ ಮಾಡ್ತಾಯಿದ್ದೀನಿ ಕರ್ದು.
ಯಾಕಂದರೆ ಗಾಯ್ಸ್ ಅವರಿಗೆಲ್ಲ ಇಂಥ ಇಮೋಟ್ ಮೇಲೆ ಇಷ್ಟ ಅಲ್ಲ. ನಾನು ಫ್ರೀ ಫೈರ್ ಆಡೋ ಸ್ಟಾರ್ಟ್ ಆಗಿದೆ ಇಮೋಟ್ ನೋಡ್ಬೋದು ಗಾಯ್ಸ್. ಯಾಕಂದರೆ ಬೇರೆ ಗೇಮ್ಸಲ್ಲಿ ಅಷ್ಟೊಂದು ಇಮೋಟ್ಗಳು ಸಿಕ್ಕಲ್ಲ. ಆದರೆ ಈ ಗೇಮಲ್ಲಿ ಗಾಯ್ಸ್ ಇಮೋಟಿಗೆ ನಾನು ಒಂದು ಕಲೆಕ್ಷನ್ ಮಾಡಬೇಕಂತ ಆಸೆ. ಯಾಕಂದರೆ ಗಾಯ್ಸ್ ನಂಗೆ ಬಂಡಲ್ ಮೇಲೆ ಸ್ಕಿನ್ಸ್ ಮೇಲೆ ಇವಾಗನ ಮೇಲೆ ಯಾವುದೇ ಥರ ಇಂಟ್ರೆಸ್ಟ್ ಇಲ್ಲ, ಬರೀ ಇಮೋಟ್ಗಳ ಮೇಲೆ ಇಂಟ್ರೆಸ್ಟ್ ಇರೋದು ಗಾಯ್ಸ್. ಸೊ ಗಾಯ್ಸ್ ನೀವು ಈಗ ಒಂದು ಸ್ವಲ್ಪ ಟಾಪಿಕ್ ಮೇಲೆ ಬರೋದಾದರೆ ಇಲ್ಲಿ ನೀವು ಯೋಚಿಸ್ತಿರ್ಬೋದು ಈ ಶೋಲೆ ಇವೆಂಟಿಂದು ಗನ್ ಏನದು ಇಮೋಟ್ ರೇರಾ ಅಥವಾ ಇಲ್ವಾ ಅಂತ. ಸೊ ಗಾಯ್ಸ್ ಇದು ನೀವು ಕಲೆಕ್ಷನ್ ಮೇಲೆ ಬಂದರೆ ಇದು ರೇರ್ ಅಂತಾನೆ, ಅಂದರೆ ಒಂದು ಸ್ವಲ್ಪ ರೇರ್ ಅಂತಲೂ ಹೇಳ್ಬೋದು. ನೀವು ರೇರೇನೆ ಇದು. ಯಾಕಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಬೇರೆ ಎಮೋಟ್ಸ್ ಮೇಲೆಲ್ಲ ಬ್ಲೂ ಕಲರ್ ಒಂಥರ ಬ್ಲೂ ಕಲರ್ ಇದು ಬರುತ್ತೆ, ನೀವು ನೋಡ್ತಿರ್ಬೋದು ಬ್ಲೂ ಕಲರ್ ಇದು ಬರುತ್ತೆ ನೀವು ಇಲ್ಲಿ ಗಮನಿಸ್ದಂಗೆ ಡ್ರೈವ್ ಬೈ ಅಂತ. ಆದರೆ ಇಲ್ಲಿ ನೀವು ನೋಡ್ತಿರೋ ಹಂಗೆ ಇಲ್ಲಿ ಏನದು ಗೋಲ್ಡನ್ ಕಲರ್ ಅಂದರೆ ಯೆಲ್ಲೋಶ್ ಕಲರ್ ಬರುತ್ತೆ. ಇದ್ರ ಪ್ರಕಾರ ಅಂದರೆ ಏನು ಹೇಳ್ತಾರಂದರೆ ಈ ಥರ ಯಾವ್ದು ಬರುತ್ತೋ ಅದೆಲ್ಲ ಒಂದು ಸ್ವಲ್ಪ ರೇರ್ ಅಂತ. ಅಕಸ್ಮಾತ್ ರೆಡ್ ಕಲರ್ ಬಂದರೆ ಅದು ಅಲ್ಟ್ರಾ ರೇರ್ ಅಂತ ಅರ್ಥ ನಿಮಗೆ. ಯಾವ್ದಾದ್ರು ಅಲ್ಟ್ರಾ ರೆಡ್ ಕಲರ್ ಇರ್ತಾವೋ ಅದೆಲ್ಲ ಐಟಮ್ಸ್ ಎಲ್ಲ ಅಲ್ಟ್ರಾ ರೇರ್ ಅಂತ ಅರ್ಥ ಗಾಯ್ಸ್. ಮತ್ತು ನೀವು ಈವೆಂಟಲ್ಲಿ ನೋಡೋದಾದರೆ ಇದು 50 years ಒನ್ಸ್ ಬರೋ 50 years ಆಫ್ ಶೋಲೆ ಸೆಲೆಬ್ರೇಷನ್ ಅಂತ ಹಾಕಿರೋದ್ರಿಂದ ಇದು ರೇರು ಆಗ್ಬೋದು. ಯಾಕಂದರೆ ನೆಕ್ಸ್ಟ್ ಇಯರಿಂದ ಇದು ಬರ್ದೇನೂ ಇರ್ಬೋದು ಇದ್ರ ಫ್ರೀ ಫೈರ್ಗೆ. ಮತ್ತು ಈ ಎಲ್ಲ ಇದನ್ನು ವಾಯ್ಸ್ ಪ್ಯಾಕ್ಸ್ಗಳು ತುಂಬಾ ಏನದು ರೇರ್ ಆಗ್ಬೋದು. ಯಾಕಂದರೆ ಇದು ಈವೆಂಟ್ ಇರೋದು ಬರೀ 10 days ತನಕ ಅಷ್ಟೇ ಗಾಯ್ಸ್. ಸೊ ಗಾಯ್ಸ್ ನೀವು ಟ್ರೈ ಮಾಡಿ, ನೀವು ಇಮೋಟ್ ತೆಗಿಬೋದು, ತೆಗೀರಿ. ಅಥವಾ ನೀವು ಖಂಡಿತವಾಗ್ಲೂ ಇದು ಏನಂತಾರೆ ಇದಕ್ಕೆ ವಾಯ್ಸ್ ಪ್ಯಾಕ್ಸ್ಗಳನ್ನ ಪಕ್ಕ ತೆಗಿಬೋದು ಗಾಯ್ಸ್. ಇದೆಲ್ಲ ಪಕ್ಕ ರೇರ್ ಆಗುತ್ತೆ ಅಂತ ಅನ್ನಲ್ಲ, ಅಂದರೆ 1 year 2 year ಆದಮೇಲೆ ಪಕ್ಕ ರೇರ್ ಆಗುತ್ತೆ ಇದೆಲ್ಲ. ಸೊ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿದ್ದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಒಂದಿಬ್ಬರು ಸಬ್ಸ್ಕ್ರೈಬರ್ಸ್ಗೆ ಗಿಫ್ಟ್ ಕೊಡ್ತಾಯಿದ್ದೀನಿ. ಸೊ ಗಾಯ್ಸ್ ನೀವು ಆ ಲಿಸ್ಟಲ್ಲಿ ಬರಬೇಕಂದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ UID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ. ನಾನು ನಿಮಗೆ ಏನು ಕೇಳ್ತಿರೋ ಎಮೋಟ ಬಂಡಲ ಅದನ್ನೆಲ್ಲ ಗಿಫ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಬಾಯ್.